ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನದಲ್ಲಿ 11ನೇ ದಿನವೂ ಕೂಡ ಭಕ್ತರ ಪ್ರವಾಹ ನಿಲ್ತಾ ಇಲ್ಲ. ಹಾಸನಾಂಬೆಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹಬ್ಬದ ದಿನವೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಬಹಳ ಬೃಹತ್ ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬಂದಿದೆ. ಮುಂಜಾನೆಯಿಂದಲೇ ತುಂಬಿರುವಂತಹ ಧರ್ಮ ದರ್ಶನದ ಸಾಲು ಇವತ್ತು ಮುಂಜಾನೆ 5 ಗಂಟೆಗೆ ಆರಂಭ ಆಗಿರುವಂಥದ್ದು ದರ್ಶನ. ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ ಭಕ್ತರು. 11ನೇ ದಿನ ಇವತ್ತು, ಇನ್ನೆರಡು ದಿನ ಬಾಕಿ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಸಂಪರ್ಕ ಇದ್ದಾರೆ. ಮಂಜುನಾಥ್, ಹಾಸನಾಂಬೆಯ ದರ್ಶನಕ್ಕೆ 11ನೇ ದಿನ ಇವತ್ತು ಹಬ್ಬದ ದಿನವೂ ಕೂಡ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತವೃಂದ ಬಂದಂತೆ ಕಂಡು ಬರ್ತಾ ಇದೆ. ವ್ಯವಸ್ಥೆ ಹೇಗಿದೆ ಅಲ್ಲಿನ ಚಿತ್ರಣ ಕೊಡೋದಾದ್ರೆ? ಹೌದು ಪ್ರತಿಮಾ, ಕಳೆದ 10 ದಿನಗಳಿಂದನೂ ಕೂಡ ಹಾಸನಾಂಬೆ ದರ್ಶನಕ್ಕೆ ದೊಡ್ಡ ಸಂಖ್ಯೆಯ ಭಕ್ತರು ಬರ್ತಾರೆ. ಅದರಲ್ಲೂ ಕೂಡ ಒಂದು ರೀತಿ ಪ್ರವಾಹದ ರೀತಿಯಲ್ಲಿ ಭಕ್ತರ ದಂಡು ಹರಿದು ಬರ್ತಾ ಇದೆ. ಇವತ್ತು 11ನೇ ದಿನ, ದೀಪಾವಳಿ ಹಬ್ಬದ ದಿನ. ಹಬ್ಬದ ದಿನವೂ ಕೂಡ ಲಕ್ಷಾಂತರ ಸಂಖ್ಯೆಯ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಾವೇನು ನೋಡ್ತಾ ಇದ್ದೀವಿ, ಇದು ಧರ್ಮ ದರ್ಶನದ ಸರತಿ ಸಾಲುಗಳು. ಕಂಪ್ಲೀಟ್ ಆಗಿ ಈ ಧರ್ಮ ದರ್ಶನ ಸರತಿ ಸಾಲು ಭರ್ತಿಯಾಗಿದೆ, ಮತ್ತೆ ಫ್ಲೋಯಿಂಗ್ ಇದೆ. ಎಷ್ಟು ಸಂಖ್ಯೆಯ ಭಕ್ತರು ಮೂವ್ ಆಗ್ತಾ ಇದ್ದಾರೋ ಅಷ್ಟೇ ದೊಡ್ಡ ಸಂಖ್ಯೆಯ ಭಕ್ತರು ಲೈನಿಗೆ ಸೇರ್ಕೊಳ್ತಾ ಇದ್ದಾರೆ. ಇದು ಒಟ್ಟು 5.5 ಕಿಲೋಮೀಟರ್ ಇರತಕ್ಕಂಥ ಈ ಒಂದು ಬ್ಯಾರಿಕೇಡ್ ಸಿಸ್ಟಮ್. ಇದು ಇದಕ್ಕಿಂತ ಭಕ್ತರು ಜಾಸ್ತಿ ಬಂದರೆ ಅದರ ಹಿಂಭಾಗದಲ್ಲೂ ಕೂಡ 3 ಕಿಲೋಮೀಟರ್ ಅಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಇವತ್ತು ಬೆಳಿಗ್ಗೆ 5 ಗಂಟೆಗೆ ದರ್ಶನ ಆರಂಭ ಆಗಿದೆ. ಆವಾಗಿನಿಂದನೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ಈ 5.5 ಕಿಲೋಮೀಟರ್ ಸರತಿ ಸಾಲು ತಿರುಗತಕ್ಕಂಥ ಭಕ್ತರಿಗೆ ನಡುವೆ ದೇವರ ಸ್ತುತಿ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ನಡುವೆ ಈ ಒಂದು ವೇದಿಕೆಯನ್ನು ಹಾಕಿ ಭಜನೆ ಮಾಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದರೆ, ಪ್ರತಿನಿತ್ಯ ಕೂಡ ಗಂಟೆಗೂ ಕೂಡ ಬೇರೆ ಬೇರೆ ಮಹಿಳಾ ಸಂಘಟನೆಗಳು, ಮಹಿಳಾ ಮಂಡಳಿಗಳು ಭಜನೆಯನ್ನ ಮಾಡ್ತಾರೆ. ಸೊ ಆ ಮೂಲಕವಾಗಿ ಸುಮಾರು 5.5 ಕಿಲೋಮೀಟರ್ ನಡೆದು ಹೋಗ್ತಕ್ಕಂಥ ಭಕ್ತರಿಗೆ ಆ ನಡುವೆ ದೇವರ ಸ್ಮರಣೆ ಮಾಡಲಿಕ್ಕೆ ಪೂರಕವಾಗಿ ಸಹಾಯ ಆಗಲಿ ಅಂತೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನಾವು ಈ ಮತ್ತೊಂದು ಬದಿಯಲ್ಲೂ ಕೂಡ ನೋಡ್ಬೋದು ಎಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಸರತಿ ಸಾಲುಗಳಲ್ಲಿ ನಿಂತು ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ. ಕೇವಲ ಹಾಸನ ಜಿಲ್ಲೆಯಲ್ಲ ಅಥವಾ ಕರ್ನಾಟಕ ರಾಜ್ಯ ಅಲ್ಲ, ದೇಶದ ಹಲವು ಭಾಗಗಳಿಂದ ಭಕ್ತರು ಬರ್ತಾ ಇದ್ದಾರೆ. ನಿನ್ನೆವರೆಗೆ ಈಗಾಗಲೇ ಸುಮಾರು 20 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಭಕ್ತರು ಹಾಸನಾಂಬೆ ದರ್ಶನವನ್ನು ಮಾಡಿದ್ದಾರೆ. ಇವತ್ತು ಹಬ್ಬದ ದಿನವೂ ಕೂಡ ಹಾಸನಾಂಬೆ ದರ್ಶನಕ್ಕೆ ಬರ್ತಿರ್ತಕ್ಕಂಥ ಭಕ್ತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಮಂಜುನಾಥ್, ತಮ್ಮ ಮಾಹಿತಿಗೆ.